ಫಸ್ಟ್ ಪಾಯಿಂಟ್, ದುರಹಂಕಾರ ಇರುವಂಥ ಹೆಣ್ಮಕ್ಳನ್ನು ದುರಹಂಕಾರ ಇರ್ತಕ್ಕಂಥ ಹೆಣ್ಮಕ್ಳ ಪ್ರೀತಿಯನ್ನು ಯಾವುದೇ ಕಾರಣಕ್ಕೂ ಬಯಸಬೇಡಿ. ದುರಹಂಕಾರ ನೋಡಿ, ಅಹಂಕಾರ ಬೇರೆ, ದುರಹಂಕಾರ ಬೇರೆ. ಅಹಂಕಾರ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರುತ್ತೆ. ಬಟ್ ದುರಹಂಕಾರ ಅಂದರೆ ಅಹಂಕಾರಕ್ಕಿಂತ ಮಿಗಿಲಾದದ್ದು. ದುರಾಸೆ, ದುರಾಲೋಚನೆ ಅಂತೀವಲ್ಲ, ಈಗ ಒಂದು ಹಂತದಲ್ಲಿರುತ್ತೆ, ಅದು ಕೈಗೆ ಎಟಕದೇ ಇರುವಂಥದ್ದನ್ನು ದುರಹಂಕಾರ ಅಂತ ಹೇಳ್ತೀವಿ. ಅಂದರೆ ಅಹಂಕಾರಕ್ಕಿಂತ ಎಷ್ಟೋ ಪಟ್ಟು ದೊಡ್ಡದು ಅಂತ ಹೇಳ್ಬೋದು. ಆ ಥರ ಆ ದುರಹಂಕಾರ ಬುದ್ಧಿ ಇರತಕ್ಕಂಥ ಹೆಣ್ಮಕ್ಳಿಂದ ನೀವು, ಅದು ಹೆಣ್ಮಕ್ಳಾಗಿರ್ಬೋದು ಅಥವಾ ಗಂಡು ಮಕ್ಕಳೇ ಆಗಿರ್ಬೋದು, ಆ ಥರದ ವ್ಯಕ್ತಿತ್ವ ಇರತಕ್ಕಂಥವ್ರ ಹತ್ರ ಯಾವುದೇ ಕಾರಣಕ್ಕೂ ಪ್ರೀತಿನ ಬಯಸಬೇಡಿ. ನಿಮ್ಮನ್ನು ಅಲ್ಲಿ ಕಂಪ್ಲೀಟಾಗಿ ಲೈಕ್ ಸ್ಲೇವ್ ಅಂದರೆ ಗುಲಾಮರು ಅಂತ ಹೇಳ್ತಾರಲ್ಲ, ನಿಮ್ಮನ್ನು ಅವ್ರು ನೋಡೋದೇ ಬೇರೆ, ಕೂಲಿ ಲೆಕ್ಕಕ್ಕೆ ನೋಡ್ತಾರೆ ನಿಮ್ಮನ್ನು. ಪ್ರೀತಿ ಅನ್ನೋದು ಕಾಣೋದೇ ಇಲ್ಲ ಅವರಲ್ಲಿ, ಪ್ರೀತಿ ಅನ್ನೋದೇ ಬರಲ್ಲ. ದುರಹಂಕಾರ ಬಂದವರಿಗೆ ಇಲ್ಲಿ ಜನ ಕಾಣಲ್ಲ, ನೆಲ ಕಾಣಲ್ಲ, ಏನೂ ಕಾಣಲ್ಲ. ಸೊ ಅಂಥವ್ರ ಹತ್ರ ಪ್ರೀತಿ ಬಯಸಿದರೆ ಫಸ್ಟ್ ಆಫ್ ಆಲ್ ಮುಟ್ಟಾಳ್ರು ಆಗ್ತೀರಿ. ಅವ್ರ ಬ್ಯೂಟಿ ಇರ್ಬೋದು, ಹ್ಯಾಂಡ್ಸಮ್ ಇರ್ಬೋದು ನೋಡೋಕ್ಕೆ, ವಾಟ್ ಎವರ್, ದುಡ್ಡು ಇರ್ಬೋದು, ಏನೇ ಇರ್ಬೋದು. ಬಟ್ ಅವ್ರ ವ್ಯಕ್ತಿತ್ವ ದುರಹಂಕಾರದಲ್ಲಿದೆ ಅಂತ ಹೇಳಿದ್ರೆ ಅದೆಲ್ಲ ಇದ್ದೂ ಕೂಡ ಝೀರೋ ಆಗುತ್ತೆ ಲೈಫಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ಫೈನಲಿ ನಿಮ್ಮ ಪ್ರೀತಿ ಗೆಲ್ಲಬೇಕು ಅಂದರೆ ವ್ಯಕ್ತಿತ್ವದ ಮೇಲಿರುತ್ತೆ, ಒಂದು ಕ್ಯಾರೆಕ್ಟರ್ ಮೇಲಿರುತ್ತೆ, ಒಂದು ಗುಣದಲ್ಲಿರುತ್ತೆ. ಅದರ್ವೈಸ್ ದುಡ್ಡು ಮತ್ತು ಈ ಒಂದು ಬ್ಯೂಟಿ, ಹ್ಯಾಂಡ್ಸಮ್ ಅಂತ ಏನು ಹೇಳ್ತೀವಿ, ಅದು ಜಸ್ಟ್ ಕ್ಷಣಿಕ, ಒಂದು ಪಾರ್ಟ್ ಆಫ್ ಲೈಫ್, ಬಂದು ಹೋಗುವಂಥದ್ದು. ಬಟ್ ಇರೋ ತನಕನೂ ಉಳಿಯೋದು ಪ್ರೀತಿ ಒಂದೇ. ಆ ಪ್ರೀತಿಗೆ ಬೇಕಾಗಿರೋದು ಗುಣಗಳು ಬೇಕಾಗಿರುತ್ತೆ, ಮಾನವೀಯತೆ ಬೇಕಾಗಿರುತ್ತೆ, ಒಳ್ಳೆಯ ವಿಶ್ವಾಸ ಅನ್ನೋದು ಬೇಕಾಗಿರುತ್ತೆ, ಒಳ್ಳೆಯ ನಂಬಿಕೆ ಅನ್ನೋದು ಬೇಕಾಗಿರುತ್ತೆ. ಇದೆಲ್ಲದೂ ಇರಬೇಕು ಅಂತ ಹೇಳಿದ್ರೆ ಅಹಂಕಾರ ಮತ್ತು ದುರಹಂಕಾರ ಇರಬಾರ್ದು ಮನುಷ್ಯನಿಗೆ. ದುರಹಂಕಾರ ಇದ್ದಂಥವನಿಗೆ ಯಾವುದ್ರ ಬೆಲೆ ಗೊತ್ತಿರಲ್ಲಂತೆ. ಯಾವುದ್ರ ಬೆಲೆ ಗೊತ್ತಿಲ್ಲ, ಇಟ್ ಮೀನ್ಸ್ ಬೆಲೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆ ಮನುಷ್ಯನಿಗೆ ಎಲ್ಲನೂ ಕೂಡ ಕೇವಲ ಅನ್ಸಕ್ಕೆ ಶುರು ಅನಿಸುತ್ತೆ. ಸೊ ಆ ಕಾರಣಕ್ಕೆ ಯಾವ ಮನುಷ್ಯನಲ್ಲಿ ದುರಹಂಕಾರ ಇರುತ್ತೆ ಅವನು ಮನುಷ್ಯನಾಗಿದ್ದು ವೇಸ್ಟ್, ಬದುಕಿದ್ದು ಸತ್ತ ಹಾಗೆ. ಆ್ಯಂಡ್ ಅವ್ರ ಕಮ್ಯುನಿಟಿ ಭಾಳ ಕಮ್ಮಿ ಇರುತ್ತೆ. ಅಂದರೆ ಒಂದು ಸರ್ಕಲ್ ನೋಡಿ ನೀವು, ಭಾಳ ಕಡಿಮೆ ಅವ್ರ ಸರ್ಕಲ್ ಇರುತ್ತೆ. ಆ್ಯಂಡ್ ಅವ್ರಿಗೆ ಜಸ್ಟ್ ಜನ ಹೊಗಳ್ತಾ ಅವ್ರನ್ನ ಮೇಂಟೈನ್ ಮಾಡ್ತಿರ್ತಾರೆ ಅಷ್ಟೇ, ಬಿಟ್ಟರೆ ಮನಸಾರು ಯಾರು ಕೂಡ ಅವ್ರ ಹತ್ರ ಹೋಗ್ತಾ ಇರಲ್ಲ. ಸೊ ಅಂಥ ಹುಡುಗ ಆಗಿದ್ದರೆ ಅವ್ರ ಹತ್ರ ಸುಳಿಲೂ ಬೇಡಿ, ಅವ್ರ ಹತ್ರ ಹೋಗಲೂ ಬೇಡಿ, ಪ್ರೀತಿಯಂತೂ ಬಯಸಲೇಬೇಡಿ. ಸೆಕೆಂಡ್ ಪಾಯಿಂಟ್ ನೋಡೋಣ. ಗಂಡು ಮಕ್ಕಳಿಗೆ ಗುಲಾಮನಾಗಿ ನೋಡುವಂಥ ಹೆಣ್ಣು ಆಗಿದ್ದರೆ, ಕೆಲವು ಹೆಣ್ಮಕ್ಳು ಹೆಂಗಿರ್ತಾರೆ, ಹೆಂಗೆ ಅಂದರೆ ಗಂಡು ಮಕ್ಕಳಿಗೆ ಒಂಥರ ಗುಲಾಮ್ ಅಂತ ನೋಡ್ತಾರೆ. ಇವರು ಮಾತ್ರ ಓನ್ಲಿ ಗಂಡು ಮಕ್ಕಳು ಅಂದರೆ ನಮಗೆ ಪ್ರೊಟೆಕ್ಟ್ ಮಾಡಬೇಕು, ಕೆಲಸಕ್ಕೆ ಇರಬೇಕು, ನಮ್ಗೆ ಆಶ್ರಯ ಕೊಡಬೇಕು, ಅದನ್ನು ಮಾತ್ರ ನೋಡ್ತಾರೆ. ಹಣ ಕೊಡಬೇಕು, ಬಟ್ಟೆ ಕೊಡಬೇಕು, ಹೊರಗಡೆ ಹೋಗಿ ಶಾಪಿಂಗ್ ಮಾಡಿಸ್ಬೇಕು, ಇದಕ್ಕೆ ಮಾತ್ರ ನೋಡ್ತಿರ್ತಾರೆ. ಸೊ ಇಂಥ ಕ್ಯಾರೆಕ್ಟರ್ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಯಾವುದೇ ಕಾರಣಕ್ಕೆ ಮದುವೆ ಆಗಬೇಡಿ. ಆ್ಯಂಡ್ ಗರ್ಲ್ಫ್ರೆಂಡ್ ಅಂತ ನೀವು ಫಸ್ಟ್ ಆಫ್ ಆಲ್ ಲವ್ ಅಂತ ಆಗಲೇಬೇಡಿ. ಗೊತ್ತಾಗುತ್ತೆ ಅವ್ರದ್ದು ಇಂಟ್ರೆಸ್ಟೆಡ್ ಯಾವುದ್ರ ಮೇಲೆ ಇರುತ್ತೆ. ಕಮ್ಯುನಿಕೇಟ್ ಮಾಡ್ತಾ ನಿಮಗೆ ಅರ್ಥ ಆಗ್ತಾ ಬರುತ್ತೆ ಇವ್ರು ಹೇಗಿದ್ದಾರೆ, ಇವ್ರ ಗುಣ ಸ್ವಭಾವ ಏನಿರುತ್ತೆ, ಆ್ಯಕ್ಟ್ ಮಾಡ್ತಾವ್ರ ನಿಜವಾಗ್ಲೂ ಆಗಿದ್ದಾರಾ, ಎಲ್ಲನೂ ಕೂಡ ನಿಮ್ಗೆ ಮಾತಾಡ್ತಾ ಹೋಗ್ತಾ ನಿಮಗೆ ಒಂದೊಂದೇ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ಥರದ ವ್ಯಕ್ತಿತ್ವ ಇದ್ದಲ್ಲಿ ಸೊ ಅಂಥವ್ರ ಹತ್ರನೂ ಕೂಡ ಹೋಗ್ಕೊಡ್ದು. ಸೊ ನೆಕ್ಸ್ಟ್ ಬರೋಣ, ಹಣಕ್ಕೆ ಮತ್ತು ಸ್ಟೇಟಸ್ಗೆ ಬೆಲೆ ಕೊಡುವಂಥವ್ರು. ನೋಡಿ ಇವ್ರೇನು ಮಾಡ್ತಾರೆ, ಈ ಕ್ಯಾರೆಕ್ಟ್ರಲ್ಲಿದ್ದಂಥವ್ರು ಬರೀ ಹಣಕ್ಕೆ ಮಾತ್ರ ಬೆಲೆ ಕೊಡ್ತಾರೆ. ಹಣ ಇತ್ತು ಅಂತ ಹೇಳಿದ್ರೆ, ಈಗ ಉದಾಹರಣೆ ನಿಮ್ಮ ಹತ್ರ ಹಣ ಇದೆಯಾ, ನಿಮ್ಮನ್ನು ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಮಾಡೋದು. ನಿಮ್ಮ ಹತ್ರ ಹಣ ಖಾಲಿ ಆಗ್ತಿದ್ದಂಗೆ ನಿಮ್ಮ ಫ್ರೆಂಡ್ ಯಾರೋ ಪಕ್ಕದಲ್ಲಿ ಚೆನ್ನಾಗಿರೋರು ಬಂದು ಅಂದರೆ ನಿಮಗಿದ್ದಂಥ ಮರ್ಯಾದೆನ ಕಡಿಮೆ ಮಾಡಿ ಅವ್ರಿಗೆ ಇನ್ನಷ್ಟು ಮರ್ಯಾದೆ ಕೊಡೋದು, ರಾಜ ಮರ್ಯಾದೆ. ಇದಕ್ಕೇನಂತೀವಿ ನಾವು, ಹಣಕ್ಕೆ ಮಾತ್ರ ಮರ್ಯಾದೆ ಕೊಡುವಂಥದ್ದು. ಆ್ಯಂಡ್ ಸ್ಟೇಟಸ್, ಲೈಕ್ ಅವ್ರ ಹತ್ರ ಕಾರು, ಒಂದು ಒಳ್ಳೆ ಬೈಕ್ಸು, ಸೊ ಒಂದು ಒಳ್ಳೆ ಡ್ರೆಸ್ಸಸ್ಸು, ಇವನ್ನ ನೋಡ್ತಿರ್ತಾರೆ, ಲಕ್ಸುರಿ ಲೈಫ್ನ ಸ್ಟೇಟಸ್ ಅಂತ ಹೇಳಿದ್ರೆ. ಸೊ ಆ ಥರದ್ದೆಲ್ಲ ನೋಡಿ ಇಷ್ಟಪಡುವಂಥ ಕ್ವಾಲಿಟೀಸ್ ಇರೋ ಹುಡುಗ ಆಗಲಿ ಹುಡುಗಿ ಆಗಲಿ, ಸ್ಪೆಷಲಿ ಈ ಥರದೊಂದು ಕ್ವಾಲಿಟೀಸ್ ಇರ್ತಕ್ಕಂಥ ಹುಡುಗಿರನ್ನ ನೀವು ಮದುವೆ ಅಂತೂ ಆಗಲೇಬೇಡಿ ಅಂತ ಹೇಳ್ತಿದ್ದೀನಿ. ಹುಡುಗರಲ್ಲೂ ಆ ಕ್ವಾಲಿಟೀಸ್ ಇದ್ದರೆ ಅವ್ರನ್ನೂ ಕೂಡ ಆಗಬೇಡಿ. ಬಿಕಾಸ್ ನಮಗೆ ಬೇಕಾಗಿರೋದು ಮೇಜರಾಗಿ ದುಡ್ಡು ಅನ್ನೋದು ನಮ್ಮ ಬಳಸಲಿಕ್ಕೆ ಅವಶ್ಯಕತೆಗೆ ಬೇಕಾಗಿರೋದು, ಕರೆಕ್ಟ್ ಅಲ್ವಾ? ಪ್ರೀತಿ ಅನ್ನೋದು ನಮ್ಮ ಜೀವನ ಪರ್ಯಂತ, ಅದನ್ನು ನಮ್ಮ ಪ್ರತಿ ಕಷ್ಟ ಸುಖದಲ್ಲೂ ಕೂಡ ನಾವು ಅದನ್ನು ಅನುಭವಿಸಿ ಜೀವನನ ಮೂವ್ ಮಾಡ್ಲಿಕ್ಕೆ ಬೇಕಾಗಿರುವಂಥದ್ದು. ಇಲ್ಲಿ ಮೇಜರ್ ಪಾತ್ರ ಇರೋದು ಯಾವುದು? ದುಡ್ಡುದು ಇಲ್ಲ, ಈ ದುಡ್ಡುದು ಇದೆ, ಇಲ್ಲ ಅಂತಲ್ಲ. ಆದರೆ ದುಡ್ಡಿನಕ್ಕಿಂತ ಮೇಜರ್ ಪಾತ್ರ ಇರೋದು ಪ್ರೀತಿ, ರೈಟ್? ಒಂದು ರಿಲೇಷನ್ಶಿಪ್ಪಲ್ಲಿ ಆ ಪ್ರೀತಿ ಇಲ್ಲ ಅಂತ ಹೇಳಿದ್ರೆ, ಬರೀ ದುಡ್ಡಿಗಾಗಿದ್ದರೆ ಸಂಬಂಧ ಲಾಂಗ್ ಟರ್ಮ್ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಸೊ ಅವನ ಕಾರಣಕ್ಕೆ ಮದುವೆ ಆಗುವಂಥ ಹುಡುಗಿ ಆಗಲಿ, ಈ ಮೂರು ಕ್ವಾಲಿಟೀಸ್ ಇರ್ತಕ್ಕಂಥ ವ್ಯಕ್ತಿಗಳ ಹತ್ರ ಪ್ರೀತಿ ಬಯಸಬೇಡಿ, ಮದುವೆನೂ ಕೂಡ ಆಗ್ಲಿಕ್ಕೆ ಹೋಗಬೇಡಿ. ಸ್ನೇಹಿತರೆ, ನಿಮಗೇನು ಅನ್ನಿಸ್ತು ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.